ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಮೊನ್ನೆ ನಾನು ಹೇಳಿದೆ ನನ್ನ ಮಗನಿಗೆ ಶಾಪ್ ಹೆಂಗೆ ಹೋಗಬೇಕು ಅಂತ ನಾನು ಹೇಳಿದ್ದೆ ಅಲ್ವತ್ತು ವ್ಲಾಗಲ್ಲಿ. ಮತ್ತು ಹೆಂಡಿಗೆ ನಾನು ಹೇಳಿದೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋ ಕಾರಣ ಶಾಪಿಂಗ್ ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು ಅಂತ ನಿಮಗೆ ಹೇಳಿದೆ ಅಲ್ವಾ. ಸೊ ಹಾಗೆ ನೆನ್ನೆ ಭಾನುವಾರ ಶಾಪಿಂಗ್ ಹೋಗಿದ್ದು. ನನ್ನ ಮಗನಿಗೆ ಸ್ವಲ್ಪ ಏನೆಲ್ಲ ತೆಗಿಬೇಕಿತ್ತು. ಅಂದರೆ ಏನಂತ ಹೇಳಿದ್ರೆ, ಇವನು ಇವಾಗ ದೊಡ್ಡವನಾಗ್ತಾ ಇದ್ದಾನೆ. ಈಗ ನೋಡಿ ಇದೆಲ್ಲ ಸ್ವಲ್ಪ ಟೈಟ್ ಆಗ್ತಾ ಬಂತು. ಹಾಗೆ ಅವನಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತೆಗಿಲಿಕ್ಕೆ ಅಂತ ನಾನು ಹೋಗಿದ್ದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಏನೆಲ್ಲ ತೆಗೆದಿದ್ದೆ ಅಂತ. ಓಕೆ ಸ್ಟಾರ್ಟ್ ಮಾಡೋಣ. ನನ್ನ ಮಗನ ಕೆಳಗೆ ಕೂತ್ಕೊಂಡಿದ್ದೀನಿ ಆಯಿತಾ. ಮತ್ತು ನಾನು ಅಲ್ಲೇ ಆಚೆಗಡೆ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ರೆ ನಾನು ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಕಾರಣ ನಾನು ಇಲ್ಲಿ ಕೆಳಗೆ ಕೂತ್ಕೊಂಡಿದ್ದೀನಿ ನನ್ನ ಮಗನ ಜೊತೆಲೇ. ಮತ್ತು ಅವನ ಜೊತೆ ನಾನು ಇದ್ದ ತಕ್ಷಣ ಅವನು ಸುಮ್ಮನೆ ಇರ್ತಾನಲ್ವ. ಸೊ ಹಾಗಾಗಿ ಇದು ಏನು ಗೊತ್ತಾ, ಇದು ಕಿಚನಿಗಿರೋದು ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಒಂದು 2 ಪೀಸ್ ಇದೆ, ಅದನ್ನ ಹಿಂಗೆ ಕಟ್ ಮಾಡಿಕೊಂಡ್ರೆ 4 ಪೀಸ್ ಆಗುತ್ತೆ. ಸೊ ಇದೊಂದು ತಗೊಂಡ್ವಿ. ಹಾಗೆಯೇ ಒಂದು ನಮ್ಮ ಹಸ್ಬೆಂಡಿಗಿರೋದು, ಓಕೆನಾ. ಹಾಗೆಯೇ ಇದೊಂದು ಬಾಟ್ಲು ನೋಡಿ. ನನಗೆ ಆಗಾಗ ತಲೆನೋವು ಅಂತ ಹೇಳ್ತಾ ಇರ್ತೀನಿ. ಮತ್ತು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಮಸಾಜ್ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಹಿಂಗೆ ಮಾಡಿ ಹಿಂಗೆ ಮಸಾಜ್ ಮಾಡಬೇಕಾದ್ರೆ ಕೈ ನೋವು ಆಗುತ್ತಲ್ವ. ಸೊ ಹಾಗಾಗಿ ಇದಾದರೆ ನೋಡಿ ಇದರಲ್ಲಿ ಹಿಂಗೆ ಮಸಾಜ್ ಮಾಡ್ಬೋದಲ್ವ. ಸೊ ಹಾಗಾಗಿ ಇದೊಂದು ಬಾಟ್ಲು ತಗೊಂಡಿದ್ದೀನಿ. ಇದಕ್ಕೆ 35 ರೂಪಾಯಿ. ಹಾಗೆಯೇ ಇದೊಂದು ನೋಡಿ, ಇದು ತುಂಬ ಚೆನ್ನಾಗಿದೆ ಅಲ್ವಾ. ಸೊ 40 ರೂಪಾಯಿ ಇದಕ್ಕೆ ಆಯಿತಾ. ಹಾಗೆಯೇ ಮತ್ತು ಇನ್ನೊಂದು ಏನಂತ ಹೇಳಿದರೆ, ಸೊ ಇಂಥದ್ದು 2 ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಸ್ವಲ್ಪ ಹಣ ಕಡಿಮೆ ಇರೋದ್ರಿಂದ ನಾನು ಒಂದೇ ತೊಗೊಂಡಿದ್ದು, ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಈಗ ನನ್ನ ಮಗನಿಗಿರೋದು ಏನೆಲ್ಲ ತೆಗೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಗಂಡು ಮಕ್ಕಳಿಗೆ ಏನು ಗೊತ್ತಾ, ಈ ಥರದ್ದು ಹಿಂಗೆ ಹಾಕ್ಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ನೋಡಿ. ಒಳ್ಳೆ ಹೆಣ್ಮಕ್ಳು ಥರನೇ ಚೆನ್ನಾಗಿ ಕಾಣಿಸ್ತಾರಲ್ಲ, ತುಂಬ ಕ್ಯೂಟಾಗಿ. ಸೊ ನನಗಿಂಥದ್ದು ನನ್ನ ಮಗನಿಗೆ ಹಾಕಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಇದು ತಗೊಂಡೆ. ಮತ್ತು ಇದೇ ಥರದ್ದು ಇನ್ನೊಂದು ಇದೆ, ತೋರಿಸ್ತೀನಿ. ಎಲ್ಲಿ ಹೋಯ್ತು ಹೇಗೆಗೋ ಆಗಿಬಿಟ್ಟಿದೆ. ತೋರಿಸ್ತೀನಿ ರೀ, ಹೆಂಗೆ ಹೋಯ್ತು ಹಿಂಗೋ ಆಗಿಬಿಟ್ಟೈತೆ ಆಯಿತಾ. ಒಂದು ಸೆಕೆಂಡ್ ತೋರಿಸ್ತೀನಿ. ನೋಡಿದ್ರಾ ನೋಡಿ, ಇದು ಅಷ್ಟೇ. ಹಾಗೆಯೇ ನೋಡಿ, ಇದೆರಡು ಒಂದೇ ಕಲರ್ ಮಾತ್ರ ಚೇಂಜ್ ಅಂತ ಅಷ್ಟೇ, 2 ಒಂದೇ ಥರ ಇದೆ. ಸೊ ಇದರ ರೇಟ್ ಬಂದು 264 ಸೇಮ್ ರೇಟ್, ಇದೆರಡು ಸೇಮ್ ರೇಟ್ ಆಯಿತಾ. ಹಾಗೆಯೇ ಮತ್ತು ನಮ್ಮ ಹಸ್ಬೆಂಡ್ ಆಗಾಗ ಅವರು ಅಕ್ಕನ ಮನೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಸಂಜೆ. ಅದು ಬೇರೆ ಈ ಮಳೆ ಇರೋ ಟೈಮಲ್ಲೂ ಸಹ ಸ್ವಲ್ಪ ಮಳೆ ಕಡಿಮೆ ಆದರೆ ಸಾಕು, ಮಳೆ ಕಡಿಮೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಆವಾಗ ಏನು ಗೊತ್ತಾ, ನನ್ನ ಮಗ ಜಾಸ್ತಿ ಕ್ಯಾಪ್ ಹಾಕಲ್ಲ. ಅವ್ನು ತೆಗ್ದಿಂಗೆ ಎಲ್ದು ಬಿಸಾಕ್ಬಿಡ್ತಾನೆ ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ. ಈಗ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಅವ್ನಿಗೆ ಎಲ್ದು ಬಿಸಾಕ್ಬಿಡ್ತಾನೆ. ಹಂಗೆ ಮೊನ್ನೆ ಒಂದ್ಸಲ ಹಿಂಗೆ ಎಲ್ದು ಬಿಸಾಕಿ ದಾರಿಯಲ್ಲಿ ಬಿದ್ದಿತ್ತು. ಮತ್ತು ಇನ್ನು ಬ್ಯಾಕ್ ಸೈಡಲ್ಲಿ ಬರ್ತಾರೋ ವೆಹಿಕಲ್ ಅವರು, ಅಲ್ಲಿ ಮಗುದು ಕ್ಯಾಪ್ ಬಿದ್ದಿದೆ ಅಂತ ಹೇಳಿದ್ರು ನೋಡಿ. ಅಲ್ಲಿಂದ ಮತ್ತೆ ಒಂದು ಕ್ಯಾಪ್ನ ಎತ್ಕೊಂಡು ಹೋದ್ರು. ಸೊ ಅದಕ್ಕೆ ನಾನು ಇವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ನೋಡಿ, ಈ ಥರದ ಬನೇನಲ್ಲಿ ನೋಡಿ ಕ್ಯಾಪ್ ಇರುತ್ತೆ. ಸೊ ಇಂಥದ್ದೇ ನಾನು ತೊಗೊಂಡಿದ್ದೀನಿ ನನ್ನ ಮಗನಿಗೆ. ಬಟ್ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಐತೆ ಆಯಿತಾ, 380 ರೂಪಾಯಿ. ಸೊ ಹಣ ನಮ್ಮ ಹತ್ರ ಅಷ್ಟಿಲ್ಲ, ಸ್ವಲ್ಪ ಹಣ ಕಡಿಮೆ ಇರೋದ್ರಿಂದ ನಾನು ಒಂದೇ ತೊಗೊಂಡೆ. ನೆಕ್ಸ್ಟ್ ವೀಕ್ ಹಂಗೇನೋ ಹೋಗೋಣ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್. ಮಗನಿಗೆ ಏನಾದರೂ ತೊಗೊಂಡು ಬರೋಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ, ಈಗ ಅಮೌಂಟ್ ಅಷ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದೇ ತೊಗೊಂಡಿರೋದು. ಇದಕ್ಕಿರೋದು ಪ್ಯಾಂಟ್ ಇದು ನೋಡಿ, ಚೆನ್ನಾಗಿದೆ ಅಲ್ವಾ. ಇಂಥದ್ದು ನೆಕ್ಸ್ಟ್ ಟೈಮು ಹೋಗಿ ತಗೊಬರೋಣ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕು ನೋಡೋಣ. ತೆಗಿಲಿಕ್ಕೆ ಅಂತ ಹೋದರೆ ತೆಗಿಬೇಕಂಥದ್ದು ಒಂದು 2 4 ಇದ್ದರೂ ಸಾಕು. ಹಾಗೆಯೇ ಮತ್ತು ಇದೊಂದು ನಮ್ಮ ಹಸ್ಬೆಂಡಿಗಿರೋದು ಕಾಟನ್ದು ತಗೊಂಡ್ರೆ ಏನು ಗೊತ್ತಾ, ಅವ್ರು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೂತು ಈ ಮಂಡಿ ಹತ್ರ ಇದ್ದಲ್ಲ ಫುಲ್ ಮಣ್ಣು ಹೋಯ್ತು. ಹಿಂಗೆ ಹೋಗಿಬೇಕಾದ್ರೆ ಹಿಂಗೆ ಉಜ್ಜಿ ನನ್ನ ಕೈ ನೋವು ಆಗಿಬಿಡುತ್ತೆ. ಸೊ ಆ ಕಾರಣ ಇಂಥ ಸಿಲ್ಕದಾದರೆ ಬೇಗ ಮಣ್ಣು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಂಟ್ ನಮ್ಮ ಹಸ್ಬೆಂಡ್ ತೊಗೊಂಡ್ರು. ಇದ್ರ ರೇಟ್ ಬಂದು 120 ರೂಪಾಯಿ. ಓಕೆ, ಇದು 120 ರೂಪಾಯಿ. ಮತ್ತು ನನ್ನ ಮಗನಿಗೆ ನನಗೇನು ಗೊತ್ತಾ, ಫ್ರಾಕ್ ಹಾಕ್ಸೋದಂದರೆ ನನಗೆ ತುಂಬ ಇಷ್ಟ ನನ್ನ ಮಗನಿಗೆ. ಸೊ ಹಾಗಾಗಿ ಒಂದು ಫ್ರಾಕ್ ತೊಗೊಂಡೆ ನೋಡಿ, ಎಷ್ಟು ಚೆನ್ನಾಗಿದೆ. ತಟ್ಟು ಜುಂಗಿ ನೋಡಿದ್ರೆ. ಸೊ ಇದನ್ನು ಒಂದು ಸಲ ಹೋಗ್ಬಿಟ್ಟು ನನ್ನ ಮಗನಿಗೆ ಹಾಕಿ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆಲ್ಲ ಫೋಟೋ ಎಲ್ಲ ಅಪ್ಲೋಡ್ ಮಾಡಿ, ಯೂಟ್ಯೂಬಿಗೆಲ್ಲ ಫೋಟೋ ಅಪ್ಲೋಡ್ ಮಾಡಿ ಅಲ್ಲಿಂದ ಒಂದು ರೀಲ್ಸ್ ಎಲ್ಲ ಮಾಡಬೇಕು ನೋಡಿ. ಚೆನ್ನಾಗಿದೆ ಅಲ್ವಾ. ಸೊ ಇದರ ರೇಟ್ ಎಷ್ಟು ಗೊತ್ತಾ, 180 ರೂಪಾಯಿ. ಅಯ್ಯೋ ಎಲ್ಲಿ ಹೋಯ್ತು, 180 ರೂಪಾಯಿ. ತುಂಬ ಚೆನ್ನಾಗಿದೆ ಅಲ್ವಾ. ನನಗಂತೂ ಇಷ್ಟ ಇತ್ತು. ಸೊ ನನ್ನ ಮಗನಿಗೆ ಇದು ಮೊದಲು ಹಾಕಬೇಕು.
ಇದು ಮನೇಲಿ ಹಾಕ್ಲಿಕ್ಕೆ ಅಂತ, ಹೊರಗಡೆ ಹೋಗ್ಲಿಕ್ಕೆಲ್ಲ. ಸೊ ಮನೇಲಿ ಹಾಕ್ಲಿಕ್ಕೆ ಅಂತ. ನನಗೆ ಈ ಥರ ಹೆಣ್ಮಕ್ಳು ಫ್ರಾಕ್ ಹಾಕ್ಸೋದಂದ್ರೆ ನನ್ನ ಮಗನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ತಗೊಂಡಿದ್ದೀನಿ ನಾನಿದು. ಹಾಗೆಯೇ ಈ ಪ್ಯಾಕಲ್ಲಿರೋದೇನು ಗೊತ್ತಾ, ಈ ಪ್ಯಾಕಲ್ಲಿರೋದು ಎರಡೆರಡು ಟಾಪ್. ಅದಕ್ಕೆ ಎರಡಕ್ಕೆ ಎಷ್ಟು ಗೊತ್ತಾ, 168 ರೂಪಾಯಿ. 168ಕ್ಕೆ ಎರಡೆರಡು ನನ್ನ ಮಗನಿಗೆ. ನೋಡಿ ಈ ಥರದೊಂದು, ಇದು ಮನೇಲಿ ಹಾಕ್ಲಿಕ್ಕೆ. ಅದೆಲ್ಲ ನೋಡಿ ಅವನಿಗೆ ಹಾಕ್ಕೊಂಡಿದ್ದಾನಲ್ಲ ಸ್ವಲ್ಪ ಟೈಟಾಗಿದೆ ಆಯಿತಾ. ಸೊ ಅದಕ್ಕೆ ನಾನು ಹೊಸದು ತೊಗೊಂಡಿರೋದು. ನೋಡಿ ಎರಡಕ್ಕೆ 168 ರೂಪಾಯಿ ಒಂದು ಈ ಥರದ್ದು. ಇದರಲ್ಲಿ ಎರಡು. ಹಾಗೆಯೇ ಚೆನ್ನಾಗಿದೆ ಅಲ್ಲ. ಮತ್ತು ಇಲ್ಲಿ ಕೇರಳದಲ್ಲಿ ಅಂದರೆ ತುಂಬ ಸೆಕೆ ಜಾಸ್ತಿ ಅಲ್ಲ, ಹಿಂಗೆ ಫುಲ್ ಕೈಯಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಇಲ್ಲಿ ಮಳೆ ಬಂದ್ರೂ ಜಾಸ್ತಿ ಸೆಕೆ, ಮಳೆ ಇಲ್ಲ ಅಂದ್ರೂ ಜಾಸ್ತಿ ಸೆಕೆ. ಅಯ್ಯೋ ಏನು ಮಾಡೋದು ಹೇಳಿ. ಇವಾಗಲೂ ಸಹ ನನಗೆ ಅಷ್ಟೊಂದು ಸೆಕೆ ಆಗ್ತಾಯಿದೆ. ಮತ್ತೇನು ಗೊತ್ತಾ, ಫ್ಯಾನ್ ಹಾಕ್ಕೊಂಡ್ರೆ ಅದು ಇಲ್ಲಿ ನಾನೀಗ ಮಾತಾಡೋದು ಏನು ಕೇಳಿಸಲ್ಲ, ಗಡ ಅಂತ ಸೌಂಡಿಗೆ. ಸೊ ಅದಕ್ಕೆ ನಾನು ಫ್ಯಾನ್ ಹಾಕ್ಕೊಂಡಿಲ್ಲ. ಮತ್ತು ನೋಡಿ ಇದೆರಡು ಸೇಮ್ ಕಾಣಿಸುತ್ತೆ ಅಲ್ವಾ. ಇದೆರಡು ಸೇಮ್. ನಾವು ಓಪನ್ ಮಾಡಿ ನೋಡಿಲ್ಲ, ಬೇರೆ ಬೇರೆ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಓಪನ್ ಮಾಡಿ ನೋಡಿಲ್ಲ. ನೋಡಿ ಇಲ್ಲ, ಸೇಮ್ ನೋಡಿ ಒಂದೇ ಥರ ಆಗಿಬಿಟ್ಟಿದೆ. ಯಾರಾದರೂ ನೋಡಿದ್ರೆ ಏನಿದ್ದಾರೆ ಗೊತ್ತಾ, ಒಂದನೇ ಹಾಕ್ಕೊಂಡಿರ್ತಾರೆ ಅಂತ ಯೋಚನೆ ಮಾಡ್ಬೋದು ಅನಿಸುತ್ತೆ. ನೋಡಿ ಇದೆರಡು ಒಂದೇ ಥರ ಇದೆ ಆಯಿತಾ, ಸ್ವಲ್ಪನೂ ಚೇಂಜಸ್ ಇಲ್ಲ ನೋಡಿ. ನಾವು ನೋಡಿದರೆ ಓಪನ್ ಮಾಡಿ ಬೇರೆ ತೊಗೊಳ್ಬೋದಿತ್ತು. ಪರವಾಗಿಲ್ಲ, ಏನು ಮಾಡಿ ತೆಗ್ದಾಯ್ತಲ್ವ. ಸೊ ಹಾಗಾಗಿ ನೋಡಿ ಹಿಂಗೆ ಒಂದು ಪ್ಯಾಕೆಟಲ್ಲಿ ಎರಡೆರಡು ಬರುತ್ತೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾವು 3 ಪ್ಯಾಕೆಟ್ ತೊಗೊಂಡ್ವಿ. ನೋಡಿದ್ರ, ಇದು ಸೇಮ್ ರೇಟದು 3 ಪ್ಯಾಕೆಟ್ ತೊಗೊಂಡ್ವಿ ನಾವು. ಒಂದರಲ್ಲಿ ಎರಡೆರಡು ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ತೊಗೊಂಡ್ವಿ. ಹಾಗೆಯೇ ಮತ್ತು ನೋಡಿ ಇದು ಸಕ್ಕತ್ತಾಗಿದೆ ಅಲ್ವಾ. ಇದು 2 ಪ್ಯಾಕೆಟಲ್ಲಿ ಮಾತ್ರ ನಮಗೆ 2 ಸೇಮ್ ಒಂದೇ ಥರ ಸಿಕ್ಬಿಟ್ಟಿದ್ದು. ಇದರಲ್ಲಿ ಬೇರೆ ಇದೆ. ನಾನು ಈಗ ಯೋಚನೆ ಮಾಡಿದೆ, 2 ಪ್ಯಾಕೆಟಲ್ಲಿ ಒಂದೇ ಥರ ಇದೆ. ಇದು ವೈಟ್ ಕಲರಾಗಿ ಕಾಣಿಸ್ತಿದೆ, ಸೇಮ್ ಒಂದೇ ಥರ ಇರ್ಬೋದು ಅಂತ ಯೋಚನೆ ಮಾಡಿದೆ. ಇಲ್ಲ, ಡಿಸೈನೆಲ್ಲ ಬೇರೆ ಇದೆ. ನೋಡಿದ್ರೆ ಇದು ಅಷ್ಟೇ. ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಒಂದು ಪ್ಯಾಕೆಟಲ್ಲಿ ಎರಡೆರಡು ಇರುತ್ತೆ. ಸೊ 168. ಓಕೆ, 168 ರೂಪಾಯಿ. ಹಾಗೆಯೇ ನೆಕ್ಸ್ಟ್ ಇದೊಂದು ತಗೊಂಡಿದ್ವಿ. ಬಟ್ ನಾವು ಅವರಲ್ಲಿ ಬಿಡಿಸಿ ತೋರಿಸಿದ್ರು, ಓಪನ್ ಮಾಡಿರೋದನ್ನ ತೋರಿಸಿದ್ರು. ಬಟ್ ಅದಕ್ಕೆ ಅಂತ ಹೇಳಿದ್ರೆ ನಾವು ನೋಡಿದೆ ಹೇಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆ, ನನ್ನ ಮಗ ಏನು ಮಾಡ್ತಾಯಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಹಾಗೆಯೇ ಇದು ದೊಡ್ಡದಾಯ್ತದೆ ಅನಿಸುತ್ತೆ ಅಲ್ವಾ. ನನ್ನ ಮಗನಿಗೆ ಆಗುತ್ತೋ ಇಲ್ಲೂ ಗೊತ್ತಿಲ್ಲ, ನೋಡಬೇಕು, ಹಾಕಿ ನೋಡಬೇಕು. ನೋಡಿ ಇಲ್ಲಿ ನಾವು ಅವನಿಗೆ ಫುಲ್ ಕೈದು ಯಾವುದು ನಾವು ತೆಗಿಯಲ್ಲ ಆಯಿತಾ, ಯಾಕಂದರೆ ಇಷ್ಟಕ್ಕೆ ಸ್ಲೀವ್ಲೆಸ್ದೇ ನಾವು ತೆಗೆಯೋದು. ತುಂಬ ಅಂದರೆ ತುಂಬ ಸೆಕೆ, ಹಾಗೆ ಆ ಕಾರಣ. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಇದು ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಎಲ್ಲಿ ಹೋಯ್ತಿದ್ದು ರೇಟ್ ನೋಡೋಣ. 222 ರೂಪಾಯಿ, 222. ಓಕೆ, ಹಾಗೆಯೇ ಇದಕ್ಕಿರೋದು ಇದು ನೋಡಿ. ಚೆನ್ನಾಗಿದೆ ಅಲ್ಲ. ಇದಿಷ್ಟು ತಗೊಂಡಿದ್ವಿ. ಮತ್ತು ಇನ್ನೊಂದು ಏನೋ ತಗೊಂಡ್ವಿ, ಮಗನಿಗೆ ಶೂಸ್ ತಗೊಂಡಿದ್ವಿ. ಇದು ತೋರಿಸ್ತೀನಿ ರೀ. ಇದು ನನ್ನ ಮಗನಿಗಿರೋದು ಶೂಸ್ ತಗೊಂಡ್ವಿ. ಆದರೆ ಇದು ಅಷ್ಟೇ, ಪಾಪ ಅವನಿಗೆ ದೊಡ್ಡದಾಗಿದೆ. ನಾವಲ್ಲಿ ಹಾಕಿ ನೋಡಬೇಕಿದ್ದು. ಮಳೆ ಬರಲಿಕ್ಕೆ ಆಗಿಬಿಟ್ಟಿದೆ, ಬೇಗ ಮನೆಗೆ ಹೋಗಿ ತಲುಪಬೇಕು ನಮಗೆ ಇವಾಗ. ಏನು ಮಾಡೋದು. ಅವನು ಮೊದಲೇ ಒಂದು ಯೆಲ್ಲೋ ಕಲರ್ ಶೂಸ್ ಇದೆ, ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದ. ಸೊ ಅದನ್ನು ಬಿಚ್ಚಿ ಹಾಕೋಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ, ಮಳೆ ಬಂದುಬಿಡುತ್ತೆ. ನಮ್ಮ ಹಸ್ಬೆಂಡ್ ಬೇರೆ ಅಲ್ಲಿ ಬೇಗ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಳೆ ಬಂದರೆ ಮಗುನ ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣ ಅಲ್ಲಿ ನಾವು ಶೂಸೆಲ್ಲ ಬಿಚ್ಚಿ ಈ ಶೂಸ್ ಹಾಕಿ ನೋಡಿರಲಿಲ್ಲ. ನೋಡ್ಬೇಕಾದ್ರೆ ಇವಾಗ ದೊಡ್ಡದಾಗಿದೆ, ಪರವಾಗಿಲ್ಲ. ಈಗ 1 ತಿಂಗಳು 2 ತಿಂಗಳು ಆಗೋಷ್ಟೊತ್ತಿಗೆ ನನ್ನ ಮಗನಿಗೆ ಈ ಶೂಸ್ ಆಗುತ್ತೆ ಆಯಿತಾ. ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಆಯಿತಾ. ಹಾಗೆಯೇ ಇದ್ರ ರೇಟ್ ಬಂದು ಎಷ್ಟು ಗೊತ್ತಾ, ಎಲ್ಲಿ ಹೋಯ್ತಿದ್ರು ರೇಟ್, 175 ಇದರ ರೇಟ್. ಮತ್ತು ಎಲ್ಲಿ 175 ರೂಪಾಯಿ. ಇಷ್ಟು ಐಟಮ್ ನಾನು ತಗೊಂಡಿದ್ದೀನಿ.
ಇನ್ನು ನೆಕ್ಸ್ಟ್ ವೀಕ್ ಹೋಗಿ ತೊಗೊಂಡು ಬರೋಣ ಅಂತ ನಮ್ಮ ಹಸ್ಬೆಂಡ್. ಇದು ಪಿಂಕಿ ಆಗುತ್ತೆ ನೋಡಿ, ತೋರಿಸ್ತೀನಿ. ಪಿಂಕ್ ನೋಡಿದ್ರಾ? ಹಾಗೆ ನೆಕ್ಸ್ಟ್ ಹೋಗಿ ತೊಗೊಂಡು ಬರ್ತೀನಿ. ಮತ್ತು ಇನ್ನೊಂದು ವ್ಲಾಗ್ ಮಾಡಬೇಕು ನಾನು, ಯಾವುದು ಗೊತ್ತಾ? ಸೊ ನಾನು ಮಾಡ್ತೀನಿ ಈಗ ಸದ್ಯದಲ್ಲೇ. ನಾವು ಬುಧವಾರ ದಿವಸ ನಾವು ನನ್ನ ಮಗನಿಗೆ ಶಾಪಿಂಗ್ ಅಂತ ಹೋಗಬೇಕಾದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಆ ಕಾರಣ ನಾವೇನು ತೆಗಿಲಿಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇನು ಪ್ರಾಬ್ಲಮ್ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನನಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ, ಬ್ಯುಸಿ ಅಂತ ಹೇಳಿದ್ರೆ ಏನು ಗೊತ್ತಾ, ಮಗನ ಊಟ ಮಾಡಿಸಿ, ಸ್ನಾನ ಮಾಡಿಸಿ, ಮತ್ತು ಕಿಚನಲ್ಲಿರೋ ಪಾತ್ರೆ ಎಲ್ಲ ಎಲ್ದಾಗಿರೋದೆಲ್ಲ ಇರುತ್ತೆ, ಅದನ್ನು ತೊಳೆದು, ಮತ್ತು ನಮ್ಮ ಹಸ್ಬೆಂಡ್ ಕೆಲಸ ಹೋಗುತ್ತಾರೆ, ಅವರಿಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಿ ರೆಡಿ ಮಾಡಬೇಕಾದ್ರೆ ಅಷ್ಟು ಆವಾಗಲೇ 1-2 ಗಂಟೆ ಆಗಿಬಿಡುತ್ತೆ. ಸೊ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ಬಿಡ್ತೇನೆ ಆಯಿತಾ. ಸೊ ನನಗೆ ಆವಾಗ ಆ ಕೆಲಸ ಮಾಡಿ ಇಲ್ಲಿ ಮಗನ ಜೊತೆಲಿ ಇರಬೇಕಾದ್ರೆ ನನಗೆ ಸಾಕೋಗ್ಬಿಡುತ್ತೆ. ಅದಕ್ಕೆ ವ್ಲಾಗ್ ಮಾಡೋದು ಸ್ವಲ್ಪ ಆಗಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅದೇನೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅದು ಹೇಳಬೇಕು, ಯಾಕಂದರೆ ಮೊದಲು ನಮಗಾಗಿರೋಂಥ ಪ್ರಾಬ್ಲಮ್ ಬೇರೆ ಯಾರಿಗಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವತ್ತು ಗೂಗಲ್ ಪೇ ನಮ್ಮ ಹಸ್ಬೆಂಡ್ ಮಾಡಿರೋ ಒಂದು ತಪ್ಪು ಆಯಿತಾ, ಅದು ನಾನು ಹೇಳ್ತೀನಿ ನಿಮಗೆ ಏನಂತ ಹೇಳ್ಬಿಟ್ಟು. ಹಾಗೆ ಇವತ್ತಿನ ಒಂದು ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನನ್ನ ಮಗ ಅಲ್ಲಿ ಸುಮ್ಮನೆ ಆಟ ಆಡ್ತಿದ್ದಾನೆ ಆಯಿತಾ, ನೋಡಿ ತೋರಿಸ್ತೀನಿ. ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಗೆ ಅಂತ ಹೇಳ್ತಾರೆ, ಈಗಲೂ ಅಷ್ಟೇ. ಈಗ ಅಂತ ಹೇಳಿದ್ರೆ ಈಗ ಟೈಮ್ ಎಷ್ಟು ಅಂತ ಹೇಳಿದ್ರೆ 1:51, 2 ಗಂಟೆ ಆಗ್ಲಿಕ್ಕಾಯಿತು. ಇಷ್ಟೊತ್ತು ನಾವು ಪಾತ್ರೆ ತೊಳೆದು ಮಧ್ಯಾಹ್ನಕ್ಕಿರೋದು ಊಟ ಎಲ್ಲ ರೆಡಿ ಮಾಡಿ, ಹಾಗೇ ಸ್ವಲ್ಪ ಮನೆಯೆಲ್ಲ ಒರೆಸೋದೆಲ್ಲ ಇತ್ತು, ಗುಡಿಸೋದು, ಮತ್ತು ಹಾಗೆಯೇ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕಿತ್ತು ಆಯಿತಾ. ಸೊ ಅದೆಲ್ಲ ಕ್ಲೀನ್ ಮಾಡಿ ಆಗೋಷ್ಟೊತ್ತಿಗೆ ಕರೆಕ್ಟು 1 ಗಂಟೆ ಆಯಿತು. ನಮ್ಮ ಹಸ್ಬೆಂಡ್ 1 ಗಂಟೆಗೆ ಬಂದರು, ಊಟ ಮಾಡಿಬಿಟ್ಟು ಸ್ವಲ್ಪ ಅರ್ಜೆಂಟ್ ಕೆಲಸ ಅಂತ ಹೇಳ್ಬಿಟ್ಟು 1-1:15 ಬೇಗ ಆಗಲೇ ಎದ್ದು ಹೋಗ್ಬಿಟ್ರು ಅವರು. ನಂದು ಊಟನೂ ಆಗಿರಲಿಲ್ಲ, ಅರ್ಜೆಂಟ್ ಅಂತ ಹೇಳ್ಬಿಟ್ಟು. ಎಲ್ಲಂದರೆ ನಂದು ಊಟ ಆದಮೇಲೆ ಅವ್ರಿಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಸ್ವಲ್ಪ ರೆಸ್ಟ್ ಮಾಡಿ. ಇವತ್ತು ಅದೇನಿಲ್ಲ, ಊಟ ಮಾಡಿದ್ರು ಸ್ವಲ್ಪ ಇರ್ತಾರೆ ಲೇಟು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿಬಿಟ್ಟು ಎದ್ದು ಹೋಗ್ಬಿಟ್ರು ಅವರು. ಮತ್ತು ನಾನು ಊಟ ಮಾಡಿ, ನಮ್ಮ ಹಸ್ಬೆಂಡ್ ಊಟ ಮಾಡೋ ಪ್ಲೇಟೆಲ್ಲ ಇತ್ತು ತೊಳಿಲಿಕ್ಕೆ. ಸೊ ಅದೆಲ್ಲ ತೊಳೆದು ಇಟ್ಟು ಅಲ್ಲಿಂದ ನೆನ್ನೆ ಶಾಪಿಂಗ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಅದನ್ನು ನಿಮಗೆ ತೋರಿಸೋಣ. ಮತ್ತು ಜಾಸ್ತಿ ಒಂದು 2-3 ದಿನ ಲೇಟ್ ಆದರೆ ಸರಿ ಆಗೋಲ್ಲ. ತುಂಬ ದಿವಸ ಅಂದರೆ 1-2-3 ದಿವಸ ಆಯಿತು ನಾವು ವ್ಲಾಗ್ ಮಾಡಿಲ್ಲ. ಹಾಗಾಗಿ ಇದೊಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನೋಡೋಣ. ನನ್ನ ಮಗ ಸೈಲೆಂಟ್ ಆಗಿದ್ರು, ನೋಡಬೇಕಾದ್ರೆ ನೋಡಿ ನನ್ನ ಮಗ ಅಲ್ಲಿ ಆಟ ಆಡ್ತಾ ಇದ್ದ. ಸೊ ಹಾಗಾಗಿ ಒಂದು ಸಣ್ಣ ವ್ಲಾಗ್ ಮಾಡಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾವು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲಿಗೆ. ಓಕೆ, ನಾನು ನಿಮಗೇನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾಚಾ, ಬಾಯ್ ಬಾಯ್.